ಬಿಗ್ ಬಾಸ್ ಸೀಸನ್ 12ರಲ್ಲಿ ಕೊನೆಗೂ ಅಶ್ವಿನಿ ಹಾಗೂ ಜಾಹ್ನವಿ ಅವರ ಮುಖವಾಡ ಬಯಲಾಗಿದೆ. ಸ್ವತಃ ಗಿಲ್ಲಿ ಅವರೇ ಇದು ಇವರಿಬ್ಬರದು ನಾಟಕ ಎಂದು ಹೇಳಿದ್ರು. ಅದರಂತೆ ಅಶ್ವಿನಿ ಅವರೇ ಈಗ ಒಪ್ಪಿಕೊಂಡಿದ್ದಾರೆ. ಈ ವೀಕೆಂಡ್ ಕಿಚನ್ ಇಂದ ಕ್ಲಾಸ್ ಪಕ್ಕಾ ಆದಂತಿದೆ. ಹಿಂದೊಮ್ಮೆ ಗೆಜ್ಜೆ ವಿಚಾರ ಬಯಲಾದ ನಂತರ ಅಶ್ವಿನಿ ಹಾಗೂ ಜಾಹ್ನವಿ ನಡುವೆ ಜಗಳ ಶುರುವಾಗಿತ್ತು. ಆಗ ಸ್ವತಃ ಗಿಲ್ಲಿ ಅವರೇ ಇದು ಇವರಿಬ್ಬರದು ನಾಟಕ ಎಂದು ಹೇಳಿದ್ರು. ಮಧ್ಯರಾತ್ರಿ ಗೆಜ್ಜೆ ಸೌಂಡ್ ಮಾಡಿ ಅದನ್ನ ರಕ್ಷಿತಾ ಶೆಟ್ಟಿ ಮೇಲೆ ಹಾಕೋಕೆ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಯತ್ನಿಸಿದ್ರು. ಅದು ಜಾಹ್ನವಿ ದಿಂಬಿನಲ್ಲಿದ್ದ ಗೆಜ್ಜೆಯನ್ನ ತೆಗೆದು ತೋರಿಸಿ ಗಿಲ್ಲಿ ಬಳಿ ರಕ್ಷಿತಾ ಶೆಟ್ಟಿ ಸತ್ಯವನ್ನ ಹೇಳಿಬಿಟ್ರು. ಮನೆಯವರನ್ನ ಬಕ್ರಾ ಮಾಡೋಣ ಎಂದು ಇಬ್ಬರು ಮಾತನಾಡಿಕೊಂಡಿದ್ದಾರೆ ಎಂದು ಗಿಲ್ಲಿ ಅವರು ಅಶ್ವಿನಿ ಜಾಹ್ನವಿ ಜಗಳಾದ ಬಳಿಕ ಹೇಳಿಕೊಂಡಿದ್ರು. ಈಗ ಅದು ಸತ್ಯವಾಗಿದೆ. ಡ್ರೆಸ್ಸಿಂಗ್ ರೂಮ್ ನಲ್ಲಿ ಮೈಕ್ ಇಲ್ಲದೆ ಮಾತನಾಡಿಕೊಂಡ ವಿಷಯವನ್ನ ಅಶ್ವಿನಿ ರಿವೀಲ್ ಮಾಡಿದ್ದಾರೆ. ಹೌದು, ಜಾಹ್ನವಿ ಅಶ್ವಿನಿ ಅವರಿಬ್ಬರು ನಾಟಕ ರಿವೀಲ್ ಆಗಿದೆ. ಇಬ್ಬರು ದೂರವಾದ ಹಾಗೆ ನಾಟಕ ಮಾಡೋಣ ಎಂದು ಚರ್ಚೆಯನ್ನ ಮಾಡಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅದರದ್ದೇ ಆದ ನಿಯಮವಿದೆ. ಮೈಕ್ ಇಲ್ಲದೆ ಮಾತನಾಡುವ ಹಾಗಿಲ್ಲ. ಡ್ರೆಸ್ಸಿಂಗ್ ರೂಮ್ ನಲ್ಲಿ ಮೈಕ್ ಇಲ್ಲದ ಸಮಯದಲ್ಲಿ ಈ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಹೀಗಾಗಿ ಈ ವಾರ ಕಿಚನ್ ಕ್ಲಾಸ್ ಪಕ್ಕಾ ಆದಂತಿದೆ. ಗೆಜ್ಜೆ ವಿಚಾರ ದೊಡ್ಡದಾದಾಗ ಜಾಹ್ನವಿ ಹಾಗೂ ಅಶ್ವಿನಿ ಒಂದು ಸಂಚು ಮಾಡಿದ್ರು. ಇಬ್ಬರು ಮನೆಯವರ ಎದುರು ಮಾತು ಬಿಟ್ಟುಕೊಳ್ಳೋಣ ಎಂದು ಹೇಳಿದ್ರಂತೆ. ಜಾಹ್ನವಿ ಜೊತೆಗಿನ ವೈರತ್ವ ಹೆಚ್ಚಿದ ಬಳಿಕ ಅಶ್ವಿನಿ ಗೌಡ ಅವರು ಈ ವಿಚಾರ ರಿವೀಲ್ ಮಾಡಿದ್ದಾರೆ. ಇದು ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿದೆ. ರಕ್ಷಿತಾ ಹೇಳಿದ್ದು ತಪ್ಪಿಲ್ಲ, ಇದು ಧಾರಾವಾಹಿಯಲ್ಲ, ಆಕ್ಟ್ ಮಾಡಬೇಡಿ ಅಂತ. ಆದ್ರೂ ಇವರು ಇಲ್ಲಿ ಆಕ್ಟ್ ಮಾಡಿ ತೋರಿಸಿದ್ರಲ್ಲ, ವೀಕ್ಷಕರನ್ನೇ ಬಕ್ರಾ ಮಾಡಿದ್ರಲ್ಲ. ಆದ್ರೆ ಯಾರು ಬಕ್ರಾ ಆಗಿಲ್ಲ, ಯಾಕಂದ್ರೆ ಎಲ್ರಿಗೂ ಗೊತ್ತಿತ್ತು ಇವರ ಡ್ರಾಮಾ ಅಂತ ಕಮೆಂಟ್ ಮಾಡ್ತಿದ್ದಾರೆ ವೀಕ್ಷಕರು. ಕಳೆದ ವಾರ ಸುದೀಪ್ ಕೂಡ ಹೇಳಿದ್ರು, ಗೆಜ್ಜೆ ಪ್ರಕರಣದಲ್ಲಿ ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಇಬ್ಬರದು ತಪ್ಪಿದೆ. ಆದ್ರೆ ಹೆಚ್ಚು ಹೈಲೈಟ್ ಆಗಿದ್ದು ಅಶ್ವಿನಿ ಗೌಡ. ಜಾಹ್ನವಿ ತಪ್ಪಿಸಿಕೊಂಡಿದ್ರು ಎಂದಿದ್ರು. ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಅವರು ಪರಸ್ಪರ ಬಿಗ್ ಬಾಸ್ ಮನೆಯಲ್ಲಿ ಇರಲು ಯಾಕೆ ಅರ್ಹತೆ ಇದೆ ಎನ್ನುವ ಅರ್ಥದಲ್ಲಿ ವಾದ ಮಾಡಬೇಕಿತ್ತು. ನನ್ನ ಸ್ನೇಹವನ್ನ ಬಳಸಿಕೊಂಡ್ರು ಎಂಬ ವಿಚಾರಕ್ಕೆ ಇವರಿಬ್ಬರ ಮಧ್ಯೆ ಜಗಳ ಶುರುವಾಗಿದೆ. ಆಮೇಲೆ ಇವರು ಮಾತನಾಡಲೇ ಇಲ್ಲ. ಹೀಗಿದ್ರು ಕೂಡ ಜಾಹ್ನವಿ ಅಶ್ವಿನಿ ಗೌಡ ಅವರು ಮಾತನಾಡುತ್ತಿದ್ದಾರೆ. ಬೇರೆ ಆಗಿರುವ ತರ ನಾಟಕ ಮಾಡುತ್ತಿದ್ದಾರೆ. ಕರ್ನಾಟಕ ಜನತೆಯನ್ನ ಯಾಮಾರಿಸುತ್ತಿದ್ದಾರೆ ಎಂದು ಗಿಲ್ಲಿ ನಟ ಹೇಳಿದ್ರು.